ರಾಜ್ಯದಲ್ಲಿ ಇನ್ನೊಂದು ತಿಂಗಳು ಕಳೆದರೆ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ, ಅಂದರೆ ಮುಂದಿನ ತಿಂಗಳು ಮೇ 20 ಬಂತು ಅಂತ ಹೇಳಿದರೆ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ 3 ವರ್ಷ ಪೂರ್ಣ ಆಗುತ್ತೆ. 2.5 ವರ್ಷಕ್ಕೆ ಬದಲಾವಣೆ ಆಗಬೇಕು ಅಂತ ಶುರುವಾಗಿದ್ದಂತಹ ಕೂಗು ಈಗ 3 ವರ್ಷ ಪೂರೈಕೆ ಆಗುವವರೆಗೂ ಕೂಡ ಮುಂದುವರಿತಾ ಸಾಗಿದೆ. ಹೀಗಿರುವಾಗಲೇ ಸಂಪುಟ ಪುನರ್ರಚನೆ ಮಾಡಿ ಅಂತೇಳಿ ದೆಹಲಿಗೆ ಕೈ ಶಾಸಕರ ಒಂದು ದಂಡು ಹೋಗಿದೆ. ಸಂಪುಟ ಪುನರ್ರಚನೆಗೆ ಒತ್ತಡ ಹೇರೋದಕ್ಕೆ ಹಿರಿಯ ಮತ್ತು ಕಿರಿಯ ಶಾಸಕರೆಲ್ಲರೂ ಕೂಡ ದೆಹಲಿಗೆ ದಾಂಗುಡಿ ಇಟ್ಟಿದ್ದಾರೆ. ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ತಂತ್ರ ಮಾಡ್ತಾ ಇದ್ದಾರೆ. ಸಂಪುಟದಲ್ಲಿ ಹಿರಿಯ ಶಾಸಕರಿಗೆ ಅವಕಾಶ ಕೊಡಿ ಅನ್ನೋ ಅಜೆಂಡಾ ಇಟ್ಕೊಂಡು ಹೋಗಿದ್ದಾರೆ. ಯಾರ್ಯಾರು ದೆಹಲಿಗೆ ಹೋಗಿದ್ದಾರೆ ಅನ್ನೋದನ್ನು ನಿಮಗೆ ಮೊದಲಿಗೆ ತೋರಿಸ್ತೀನಿ. ಶಿರಾ ಶಾಸಕ ಹಾಗೂ ರಾಜ್ಯ ಸರ್ಕಾರದ ನವದೆಹಲಿ ಪ್ರತಿನಿಧಿ ಟಿಬಿ ಜಯಚಂದ್ರ ಈ ಬಾರಿಯ ಉಸ್ತುವಾರಿ ವಹಿಸಿರೋ ಸೀನಿಯರ್ ಲೀಡರ್. ಚಾಮರಾಜನಗರ ಶಾಸಕ ಸಿ ಪುಟ್ರಂಗ್ ಶೆಟ್ಟಿ, ಅಥಣಿ ಶಾಸಕ ಲಕ್ಷ್ಮಣ ಸವದಿ, ಆನೇಕಲ್ ಶಾಸಕ ಬಿ ಶಿವಣ್ಣ, ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ, ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ, ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ್, ಹೊನ್ನಾಳಿ ಶಾಸಕ ಡಿಜಿ ಶಾಂತನಗೌಡ, ತಿಪಟೂರು ಶಾಸಕ ಕೆ ಷಡಕ್ಷರಿ, ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ವರ, ರೋಣ ಶಾಸಕ ಜಿಎಸ್ ಪಾಟೀಲ್, ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ಅಫ್ಜಲ್ಪುರ ಶಾಸಕ ಎಂವೈ ಪಾಟೀಲ್, ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರ್, ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲೆ, ಬೀಳಗಿ ಶಾಸಕ ಜೆಟಿ ಪಾಟೀಲ್, ಅರಸೀಕೆರೆ ಶಾಸಕ ಕೆಎನ್ ಶಿವಲಿಂಗೇಗೌಡ, ಕೊಳ್ಳೇಗಾಲ ಶಾಸಕ ಎಆರ್ ಕೃಷ್ಣಮೂರ್ತಿ, ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್, ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್, ಧಾರವಾಡ ಶಾಸಕ ವಿನಯ್ ಕುಲಕರ್ಣಿ, ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಹಾಗೂ ಗೋವಿಂದರಾಜನಗರ ಶಾಸಕ ಪ್ರಿಯಾ ಕೃಷ್ಣ ಈಗಾಗಲೇ ದೆಹಲಿ ಸೇರ್ಕೊಂಡಿದ್ದಾರೆ. ಹೀಗೆ ದೆಹಲಿಯ ಕರ್ನಾಟಕ ಭವನದಲ್ಲಿ ನಿಂತು ಕೆಲ ಶಾಸಕರು ಪೋಸ್ ಕೊಡ್ತಿದ್ದಾರೆ. ಅಲ್ಲಿ ಎಲ್ಲರೂ ಕೂಡ ಇಟ್ಕೊಂಡಿರೋದು ಒಂದೇ ಒತ್ತಾಸೆ ಅವರಿಗೆಲ್ಲರಿಗೂ, ಸಂಪುಟ ಪುನರ್ರಚನೆ ಮಾಡಬೇಕು, ನಮಗೂ ಒಂದು ಅವಕಾಶವನ್ನು ಕೊಡಿ ಅನ್ನುವಂಥದ್ದು. ಕೊಟ್ಟಿರೋದು ನಿಜ. ಅವ್ರು ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ಅವ್ರು ಹೆಚ್ಚಿಗೆ ಕೊಡಬೇಕು, ಅವ್ರು ಡ್ಯೂಟಿ ಮಾಡಿದ್ದಾರೆ. ನಾವು ಏನಾದ್ರು ಮಿತಿ ಮೀರಿ ಹೋದ್ರೆ ಆಕ್ಷನ್ ತಗೊಂಡು, ನಾವು ಮಿತಿ ಮೀರಿ ಹೋಗೋದಲ್ಲ, ಮಿತಿ ಮೀರಿ ಒಳಗೆ ಇದೀವಿ ನಾವು. ಅದರಿಂದ ನಾವು ಪಾರ್ಟಿಗೆ ಡ್ಯಾಮೇಜ್ ಆಗಂತ ಸ್ಟೇಟ್ಮೆಂಟ್ ಏನಿಲ್ಲ. ನಮ್ದು ಒಂದೇ ಒಂದು ಪಾಯಿಂಟು, 2.5 ವರ್ಷ ಆದಮೇಲೆ ಸುರ್ಜೇವಾಲ ಅವ್ರು ಹೇಳಿದರು ಎಲ್ಲರೂ ಚೇಂಜ್ ಮಾಡಿ ನಿಮಗೆಲ್ಲ ಅವಕಾಶ ಕೊಡ್ತೀವಿ. ಯಾಕಂದರೆ ಆದವರೇ 4 ಸರಿ 5 ಸರಿ ಅವರೇ ಮಿನಿಸ್ಟರ್ ಇದ್ರೆ ನಾವೇ ಹಾಕಿರ್ಬೇಕು. ನಾವು ಎಲ್ಲ ಸೀನಿಯರ್ಸ್ ಅಲ್ಲಪ್ಪ, ನಮಗೂ ಚಾನ್ಸ್ ಕೊಡಿ ಅಂತ ಕೇಳಿ ಅವ್ರು ಕರೆಕ್ಟ್ ನೀವು ಹೇಳೋದು, ನಿಮಗೂ ಚಾನ್ಸ್ ಕೊಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಕೇಳ್ತಾ ಇದ್ದೀವಿ. ಇದು ನಮ್ಮ ಈ ಒಂದು ರೀಶಫಲನ್ನು ಮಾಡಿ ನಮ್ಗೆ ಅವಕಾಶ ಮಾಡಿಕೊಡಿ, ಕೊಟ್ಟ ಮಾತಿನಿಂದ ಕೇಳಕ್ಕೆ ಬಂದ ಬಿಟ್ಟರೆ ಪಕ್ಷದ ವಿರುದ್ಧವಾಗಲಿ ಪಕ್ಷಕ್ಕೆ ಮುಜುಗರ ಆಗತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರ ಮಾತು ಮೇಲೆ ಗೌರವ ಇದೆ. ನಾವು ನಮ್ಮ ನಾಯಕರ ಹತ್ರ ಬಂದು ನಾವು ಅವ್ರಿಗೆ ಹೇಳೇ ಬಂದಿದ್ದೀವಿ. ಹಾಗಾಗಿ ರೀಶಫಲ್ ಮಾಡೋದಕ್ಕೆ ನಮ್ಮ ಒತ್ತಾಯ ಇದೆ. ಅದಕ್ಕೋಸ್ಕರ ಗೌರವಾಯುತ ಖರ್ಗೆ ಸಾಹೇಬರನ್ನ ಭೇಟಿ ಮಾಡಲಿಕ್ಕೆ ಬಂದಿದ್ದೇವೆ. ಇದರ ನಡುವೆ ಶಾಸಕರು ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಆದರೆ ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಕೇಳೋದ್ರಲ್ಲಿ ತಪ್ಪಿಲ್ಲ, ಆದರೆ ಪಕ್ಷದ ಹಿತಮಿತ ಇವೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ಇತಿಮಿತಿಯನ್ನು ಮೀರಿ ಏನಾದರೂ ನೀವು ಮಾತಾಡಿದರೆ ಶಿಸ್ತು ಕ್ರಮ ಕೈಗೊಳ್ಳಬೇಕಾಗತ್ತೆ. ಮತ್ತು ಅವರು ಇದರ ಟೈಮಿಂಗ್ ಬಗ್ಗೆಯೂ ಕೂಡ ಈ ಟೈಮಲ್ಲಿ ಹೋಗಿದ್ದು ಯಾಕೆ ಅನ್ನುವಂಥ ರೀತಿಯಲ್ಲೂ ಕೂಡ ಶಿವಕುಮಾರ್ ಅವರು ಶಾಸಕರ ದೆಹಲಿ ಟ್ರಿಪ್ಪನ್ನು ಪ್ರಶ್ನಿಸಿದ್ದಾರೆ. ಹೋಗಲಿ ಪಾಪ ಬೇಡ ಅಂತಂದವ್ರು, ಹೋಗ್ಲಿ, ನನ್ನದೇ ತಕರಾರು ಇಲ್ಲ ಅದಕ್ಕೆ. ಈಗ ರೀಸಫಲ್ ಮಾಡಬೇಕು ಅಂತಕ್ಕಂಥದ್ದು 2.5 ವರ್ಷ ಆದಮೇಲೆ ಪೆಂಡಿಂಗ್ ಇದೆ. ಒತ್ತಾಯ ಮಾಡಿದ್ರೆ ಮಾಡಲಿ. ಮೀಡಿಯಾ ನಿಮ್ಗೆ ಏನೇನು ಬೇಕೋ ನಿಮ್ಮ ಥರ ನೀವು ಹೇಳ್ತೀರಿ. ಸೊ ನಾನು ಎಲ್ಲರಿಗೂ ಅಪೀಲ್ ಮಾಡ್ತೀನಿ, ಆಲ್ ಮೈ MLAs, ಆಯಿತು ಪಕ್ಷದ ವರಿಷ್ಠರು ಭೇಟಿ ಮಾಡೋದು ತಪ್ಪೇನಿಲ್ಲ, ಬಟ್ ಅನ್ನೆಸೆಸರಿ ಏನೇನೋ ಸ್ಟೇಟ್ಮೆಂಟ್ ಮಾಡೋದಾದ್ರೆ ವಿಲ್ ಹ್ಯಾವ್ ಟು ಆ್ಯಕ್ಟ್. ಇನ್ನು ಕಾಂಗ್ರೆಸ್ ಸರ್ಕಾರದ ಈ ಕುರ್ಚಿ ಕಚ್ಚಾಟ ಬಿಜೆಪಿಯವರಿಗೂ ಕೂಡ ದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ. ಅದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕಾಂಗ್ರೆಸ್ ಕೆಲೆಗಳ ಮೇಲೆ ರಾಜಕೀಯವಾಗಿ ಆರೋಪವನ್ನು ಮಾಡಿದ್ದಾರೆ. 38ಕ್ಕೂ ಹೆಚ್ಚು MLAಗಳು ಮತ್ತೊಂದು ಕಡೆ ಮಂತ್ರಿಮಂಡಲದ ವಿಸ್ತರಣೆ ಆಗಬೇಕು ಅಂಥೇಳಿ ಈಗಾಗಲೇ ದೆಹಲಿಯಲ್ಲಿ ಬೀಡ್ಬಿಟ್ಟಿರುವಂಥದ್ದು. ಕಾಂಗ್ರೆಸ್ ಪಕ್ಷ ಈ ಚುನಾವಣೆಯ ಫಲಿತಾಂಶದ ನಂತರ ಮೇ 4ನೇ ತಾರೀಕೇನೋ ಈ ಬೈ ಎಲೆಕ್ಷನ್ ರಿಸಲ್ಟ್ ಬರ್ತದೆ. ಆಡಳಿತ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತದೆ. ಅದರ ಸ್ಪಷ್ಟ ಮುನ್ಸೂಚನೆ ಈಗಾಗಲೇ ನಿಮಗೆಲ್ಲರೂ ಕೂಡ ಸಿಗ್ತಾ ಇದೆ.